ಆತ ಜೀವಕ್ಕೆ ಜೀವ ಕೊಡೋ ಸ್ನೇಹಿತನಾಗಿದ್ದ. ಆದ್ರೆ ಹೆಂಡತಿ ಮೇಲೆ ಕಣ್ಣಾಕಿ ಟಾರ್ಚರ್ ಕೊಡ್ತಿದ್ದ. ಇದರಿಂದ ರೊಚ್ಚಿಗೆದ್ದ ಗಂಡ ಕಂಠಪೂರ್ತಿ ಕುಡಿಸಿ ಮಚ್ಚು ಬೀಸಿದ್ದಾನೆ. ತಲಘಟ್ಟಪುರದ ಈ ಸ್ಟೋರಿ ನೀವೇ ನೋಡಿ. ಸ್ನೇಹಿತ ಅಂತ ಗೆಳೆಯನ ಹೆಂಡತಿಗೆ ಟಾರ್ಚರ್, ಕಂಠಪೂರ್ತಿ ಕುಡಿಸಿ ಸ್ನೇಹಿತನಿಗೆ ಮಚ್ಚಿನೇಟು. ಗೆಳೆಯ ಅಂತ ಜೊತೆಗೆ ಓಡಾಡ್ತಿದ್ದ ಕುಚುಕು ಗೆಳೆಯನೇ ಸ್ನೇಹಿತನ ಪತ್ನಿಯನ್ನ ಪೀಡಿಸಿ ಮಚ್ಚಿನೇಟು ತಿಂದ ಸ್ಟೋರಿ ಇದು. ಆ ಗೆಳೆಯನೇ ಕಿರಣ್. ಕಾರ್ ಡ್ರೈವರ್ ಆಗಿದ್ದ ಅರ್ಜುನ್ಗೆ ಫ್ಯಾಬ್ರಿಕೇಶನ್ ಕೆಲಸ ಮಾಡ್ಕೊಂಡಿದ್ದ ಕಿರಣ್ ಸ್ನೇಹಿತನಾಗಿದ್ದ. ಇಬ್ರು ತಲಘಟ್ಟಪುರದ ಗಾಣಿಗರಪಾಳ್ಯ ನಿವಾಸಿಗಳು, ಬಾಲ್ಯದ ಸ್ನೇಹಿತರು. ಆದ್ರೆ ಅರ್ಜುನ್ನ ಹೆಂಡತಿ ಮೇಲೇನೆ ಕಿರಣ್ ಕಣ್ಣಾಕಿದ್ದ. ಈ ವಿಚಾರ ತಿಳಿದ ಅರ್ಜುನ್ ಸಿಟ್ಟಿಗೆದ್ದಿದ್ದ. ಜನವರಿ 4ರಂದು ಸಂಜೆ ಕಿರಣ್ನನ್ನ ಕುಡಿಯೋಣ ಬಾರೋ ಅಂತ ಗಾಣಿಗರಪಾಳ್ಯ ಸರ್ಕಲ್ನಲ್ಲಿರುವ ಬಾರೊಂದಕ್ಕೆ ಅರ್ಜುನ್ ಕರೆದೊಯ್ದಿದ್ದ. ಇಬ್ರು ಕಂಠಪೂರ್ತಿ ಕುಡಿದಿದ್ದಾರೆ. ರಾತ್ರಿ 9:30 ಆಗ್ತಿದ್ದ ಹಾಗೆ ಇದ್ದಕ್ಕಿದ್ದಂತೆ ತನ್ನ ಬಳಿ ಇದ್ದ ಮಚ್ಚು ತೆಗೆದ ಅರ್ಜುನ್ ಗೆಳೆಯ ಕಿರಣ್ ಮೇಲೆ ಬೀಸಿದ್ದ. ಕತ್ತಿಗೆ ಬಲವಾಗಿ ಹೊಡೆದಿದ್ದ. ಕುಡಿಯಲು ಹೋಗಿದ್ದ ಬಾರ್ ಪಕ್ಕದಲ್ಲಿಯೇ ರಕ್ತಸಿಕ್ತವಾಗಿ ಕಿರಣ್ ಬಿದ್ದಿದ್ದ. ವಿಚಾರ ತಿಳಿದು ಸ್ಥಳಕ್ಕೆ ಬಂದ ತಲಘಟ್ಟಪುರ ಪೊಲೀಸರು ಕಿರಣ್ನನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆರೋಪಿ ಅರ್ಜುನ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಪೊಲೀಸರಿಗೆ ಹಲ್ಲೆ ಹಿಂದಿನ ಅಸಲಿ ಸತ್ಯ ಗೊತ್ತಾಗಿದೆ. ಬ್ಯಾಚುಲರ್ ಆಗಿದ್ದ ಕಿರಣ್ ಸ್ನೇಹಿತ ಅರ್ಜುನ್ ಮನೆಗೆ ಬಂದು ಹೋಗ್ತಿದ್ದ. ಹೀಗಿದ್ದವನು ಅರ್ಜುನ್ ಪತ್ನಿ ಮೇಲೇನೆ ಕಣ್ಣಾಕಿದ್ದ. ಗೆಳೆಯನಿಗೆ ಗೊತ್ತಾಗದಂತೆ ಕಾಲ್ ಮೆಸೇಜ್ ಮಾಡಿ ಟಾರ್ಚರ್ ಕೊಡ್ತಿದ್ದ. ಈ ಎಲ್ಲ ವಿಚಾರ ಗೊತ್ತಾಗ್ತಿದ್ದಂತೆ ಅರ್ಜುನ್ ಕಿರಣ್ಗೆ ಒಂದು ಗತಿ ಕಾಣಿಸಲು ನಿರ್ಧರಿಸಿದ್ದ. ಪ್ಲಾನ್ನಂತೆ ಕಿರಣ್ನನ್ನ ಬಾರ್ಗೆ ಕರೆದೊಯ್ದ, ಕಂಠಪೂರ್ತಿ ಕುಡಿಸಿ ಬಳಿಕ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ. ದಕ್ಷಿಣ ವಿಭಾಗದ ತಲಘಟ್ಟಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಬ್ಬ ವ್ಯಕ್ತಿ ಕಿರಣ್ ಎಂಬಾತನ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿರುತ್ತದೆ. ಹಲ್ಲೆ ಮಾಡುವ ಕಾರಣ ಕಳೆದ ಸುಮಾರು ದಿನಗಳಿಂದ ತನ್ನ ಹೆಂಡತಿಗೆ ಸಂಪರ್ಕಿಸಲು ಈ ವ್ಯಕ್ತಿ ಕಿರಣ್ ಎಂಬಾತನು ಪ್ರಯತ್ನಿಸ್ತಾ ಇರ್ತಾನೆ. ಇದರಿಂದ ಕೋಪಗೊಂಡು ಕಿರಣನ್ನ ಕರ್ಕೊಂಡು ಹೋಗಿ ಆರೋಪಿ ಒಟ್ಟಿಗೆ ಕುಡಿದು ನಿನ್ನೆ ಸಂಜೆ ಪೂರ್ತಿ ಕುಡಿದು ಮುಗಿದ ಮೇಲೆ ಅಮಲ್ನಲ್ಲಿ ಅದು ವೆಪನ್ ತೊಗೊಂಡು ಅವನಿಗೆ ಕುತ್ತಿಗೆಗೆ ಹೊಡೆಯೋ ರೀತಿ ಹಲ್ಲೆ ಮಾಡಿರ್ತಾನೆ. ಸದ್ಯ ಗಾಯಾಳು ವ್ಯಕ್ತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಹಾಗೂ ಆರೋಪಿತನನ್ನು ನಾವು ವಿಚಾರಣೆಗೆ ಒಳಪಡಿಸಿದ್ದೀವಿ. ಗಾಯಾಳು ಕಿರಣ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಅರ್ಜುನ್ನ ಬಂಧಿಸಿರುವ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಿದ್ದಾರೆ. ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಸ್ನೇಹಿತನ ಪತ್ನಿ ಮೇಲೇನೆ ಕಣ್ಣು ಹಾಕಿದ್ದ ಕಿರಣ್ ಆಸ್ಪತ್ರೆ ಸೇರಿದ್ರೆ ಕೋಪದ ಕೈಗೆ ಬುದ್ಧಿ ಕೊಟ್ಟ ಅರ್ಜುನ್ ಜೈಲು ಸೇರಿದ್ದಾನೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.